11+1=12 ಏನಿದು? ಯಾಕೆಂದ್ರೆ ಮೊನ್ನೆ ಅಮಿತ್ ಶಾ ಅವರು ಬಂದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಫಿಕ್ಸ್ ಆಗ್ಬಿಡುತ್ತೆ. ಸಂಪುಟ ವಿಸ್ತರಣೆ ಬಗ್ಗೆ ಡೇಟ್ ಕೂಡ ಫಿಕ್ಸ್ ಆಗುತ್ತೆ, ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅಮಿತ್ ಶಾ ಅವರು ಅನ್ನುವ ನಿರೀಕ್ಷೆ ಇತ್ತು. ಯಡಿಯೂರಪ್ಪನವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹರಸಾಹಸವನ್ನ ಪಟ್ಟರು. ಅದಾದ್ಮೇಲೆ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ ಯಡಿಯೂರಪ್ಪನವರು. ಆ ಪಟ್ಟಿ ಏನು ಅಂದ್ರೆ 12 ಜನರಿಗೆ ಅಲ್ಲಿ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋದು. ಆ 12 ಜನರಿಗೆ ಮಂತ್ರಿಗಿರಿ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಪಟ್ಟಿಯೂ ಕೂಡ ಸಿದ್ಧವಾಗಿದೆ, ಡೇಟ್ ಕೂಡ ಫಿಕ್ಸ್ ಆಗಿದೆ. ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹಾಗಾದ್ರೆ BSY ಲಿಸ್ಟ್ ನಲ್ಲಿ ಇರುವಂತ 12 ಮಂದಿ ಯಾರು ಅನ್ನೋದನ್ನ ಹೇಳ್ತೀವಿ. BSY ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ? ಹಾಗಾದ್ರೆ ಆ ಶಾಸಕರು ಯಾರು? 12 ಮಂದಿಯಲ್ಲಿ ಅರ್ಹ ಶಾಸಕರು ಎಷ್ಟು? ಅರ್ಹ ಶಾಸಕರು ಟೋಟಲ್ ಆಗಿ ಆಯ್ಕೆ ಆಗಿರುವಂತದ್ದು 11 ಜನ. ಅದು ನಿಮ್ಗೂ ಕೂಡ ಗೊತ್ತಿದೆ. ಅದರಲ್ಲಿ MTB ನಾಗರಾಜ್ ಮತ್ತೆ ಇಲ್ಲಿ ಪ್ರಮುಖವಾಗಿ H ವಿಶ್ವನಾಥ್ ಅವರು ಸೋಲನ್ನ ಕಂಡಿರುವಂತದ್ದು. ಇನ್ನ ಮೂಲ ಬಿಜೆಪಿ ಶಾಸಕರು ಎಷ್ಟು ಮಂದಿ? ಯಾರಿಗೆ ಸಚಿವ ಸ್ಥಾನದ ಲಾಟ್ರಿ ಹೊಡೆಯುತ್ತೆ? ಜನವರಿ 29ಕ್ಕೆ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಒಟ್ಟು 12 ಮಂದಿಗೆ ಸಿಗ್ತಾ ಇದೆ ಮಂತ್ರಿ ಭಾಗ್ಯ. ಸಿಎಂ ದಾವೋಸ್ ಪ್ರವಾಸದ ಬಳಿಕ ವಿಸ್ತರಣೆಯನ್ನು ಮಾಡಲಾಗುತ್ತೆ. ಈವನ್ ಯಡಿಯೂರಪ್ಪನವರು ಕೂಡ ಅಲ್ಲಿ ದಾವೋಸ್ಗೆ ಹೋಗುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಯಾರು ಹಾಗಾದ್ರೆ ಆ 12 ಮಂದಿ ಅನ್ನೋದನ್ನ ತೋರಿಸ್ತಾ ಇದ್ವಿ. ಮೇನ್ ಆಗಿ ರಮೇಶ್ ಜಾರಕಿಹೊಳಿ, ಹಾಗೆ ಭೈರತಿ ಬಸವರಾಜ್ ಅವರು, ST ಸೋಮಶೇಖರ್ ಅವರು, ಈ ಮೂವರ ಜೊತೆಗೆ ಅರ್ಹ ಶಾಸಕರು, ಮೊನ್ನೆ ಅಷ್ಟೇ ಆಯ್ಕೆಯಾದಂತ ನೂತನ ಶಾಸಕರು ಗೋಕಾಕ್ ಕ್ಷೇತ್ರದ ರಮೇಶ್ ಜಾರಕಿಹೊಳಿ ಅವರು, KR ಪುರಂ ಕ್ಷೇತ್ರದ ಭೈರತಿ ಬಸವರಾಜ್ ಅವರು, ಅತ್ಯಂತ ಹೆಚ್ಚಿನ ಲೀಡ್ ನಲ್ಲಿ ಗೆದ್ದಂತವರು ಭೈರತಿ ಬಸವರಾಜ್ ಅವರು, ಹಾಗೆ ಯಶವಂತಪುರ ಕ್ಷೇತ್ರದ ಶಾಸಕ ST ಸೋಮಶೇಖರ್ ಅವರು. ಇವರೆಲ್ಲರೂ ಕೂಡ ಕಾಂಗ್ರೆಸ್ ನಿಂದ ಬಿಜೆಪಿಗೆ ಬಂದಂತವರು. ಇವರ ಜೊತೆಗೆ ಆನಂದ್ ಸಿಂಗ್ ಅವರಿಗೂ ಕೂಡ ಸಿಗುತ್ತೆ, ಮಹೇಶ್ ಕುಮಟಳ್ಳಿ ಅವ್ರಿಗೂ ಕೂಡ ಸಿಗುತ್ತೆ, ನಾರಾಯಣಗೌಡರಿಗೂ ಕೂಡ ಸಿಗುತ್ತೆ ಅನ್ನೋದು. ಇದೆಲ್ಲದೂ ಕೂಡ ಯಡಿಯೂರಪ್ಪನವರ ಲಿಸ್ಟ್ ನಲ್ಲಿ ಇರುವಂತಹ ಶಾಸಕರ ಹೆಸರು. ಈ ಗೆದ್ದಂತ ಎಲ್ಲ ಅರ್ಹರಿಗೂ ಏನು ಸಚಿವ ಸ್ಥಾನ ಕೊಟ್ಟೇ ಕೊಡ್ತೀನಿ, ನಾನು ವಚನ ಭ್ರಷ್ಟ ಆಗೋದಿಲ್ಲ ಅಂತ ಯಡಿಯೂರಪ್ಪನವರು ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಗೆದ್ದಿರುವಂತ ಎಲ್ಲ 11 ಅರ್ಹ ಶಾಸಕರಿಗೂ ಕೂಡ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನ ಕೊಡ್ಲಿಕ್ಕೆ ಯಡಿಯೂರಪ್ಪನವರು ನಿರ್ಧಾರವನ್ನ ಮಾಡಿರುವಂತದ್ದು. ಅದೇ ಒಂದು ಪಟ್ಟಿಯನ್ನ ಅಮಿತ್ ಶಾ ಅವರು ಬಂದಂತಹ ಸಂದರ್ಭದಲ್ಲಿ ಅವರ ಮುಂದೆ ಇಟ್ಟಿದ್ರು ಯಡಿಯೂರಪ್ಪನವರು. ಈಗ ನೋಡಿ, ಗೆದ್ದಿರುವಂತದ್ದು ಇವರು, ನಮ್ಮ ಸರ್ಕಾರ ಬರ್ಲಿಕ್ಕೆ ಕಾರಣ ಆದಂತವ್ರು ಇವರು, ಇವರೆಲ್ಲರಿಗೂ ಕೂಡ ನಾನು ಕೊಟ್ಟಿರುವಂತ ಭರವಸೆ ಮತ್ತು ಒಂದ್ ಕಡೆ ಮಾತನ್ನ ಉಳಿಸ್ಕೊಳ್ಬೇಕಾಗಿದೆ ಅನ್ನುವ ಮಾತುಗಳನ್ನಾಡಿದ್ರು. ಅದಕ್ಕೂ ಎಲ್ಲೋ ಒಂದ್ ಕಡೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಈಗ ಹೊಸದಾಗಿ ಇವತ್ತು ಆಯ್ಕೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಬೇಕಾಗಿದೆ BSY. ನಿಮಗೆ ಹೇಳಿದ್ವಿ, ಗೆದ್ದಿರುವಂತ 11 ಜನ ಅರ್ಹ ಶಾಸಕರಿಗೂ ಕೂಡ ಮಂತ್ರಿ ಭಾಗ್ಯ ಸಿಗ್ತಾ ಇದೆ, ಸಿಗುವಂತ ಚಾನ್ಸಸ್ ದಟ್ಟವಾಗಿದೆ. ಅದು ಯಡಿಯೂರಪ್ಪನವರ ಲಿಸ್ಟ್ ಪ್ರಕಾರ ಹೈಕಮಾಂಡ್ ಓಕೆ ಅಂದಿದ್ದೇ ಆದಲ್ಲಿ ಅಂತ ಹೇಳ್ತಾ ಇದ್ದೆ. ಇನ್ನ +1 ಅಂತ ಇದೆಯಲ್ಲ, ಆಡ್ತಾ ಇರ್ಬೋದು. ಕೊಟ್ಟ ಮಾತಿನಂತೆ ಅರ್ಹರಿಗೆ ಸಚಿವ ಸ್ಥಾನ ಕೊಡಿಸ್ತಾರ? ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಗೊತ್ತಾಗಬೇಕಾಗಿದೆ. ಇದು 12ನೇ ನಂಬರ್ ಬಗ್ಗೆ ಹೆಚ್ಚಿದೆ ಭಾರಿ ಕುತೂಹಲ. ಯಾಕೆಂದ್ರೆ ಪ್ರತಿದಿನ ಯಡಿಯೂರಪ್ಪನವರ ನಿವಾಸಕ್ಕೆ ಸಚಿವ ಸ್ಥಾನದ ಆಕಾಂಕ್ಷೆ ದಿನನಿತ್ಯ, ಸಾರ್ ನಮಗೆ ಸಚಿವ ಸ್ಥಾನ, ಸಾರ್ ನಮಗೆ ಸಚಿವ ಸ್ಥಾನ ಅಂತ ಕೇಳ್ತಾನೆ ಇದ್ದಾರೆ. ಆದ್ರೆ ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಶಂಕರ್ಗೂ ಕೂಡ ನೀಡುವಂತ ಎಲ್ಲಾ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಶಂಕರ್ಗೆ ಸಚಿವ ಸ್ಥಾನ ನೀಡೋದು ಫಿಕ್ಸ್. ಅದು ಈ ಬಾರಿನೇ ಫಿಕ್ಸ್ ಆಗುತ್ತಾ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಅನ್ನೋದನ್ನ ಕಾದ್ ನೋಡ್ಬೇಕು. MLC ಮಾಡಿ ಸಚಿವ ಸ್ಥಾನಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ ಅನ್ನುವ ಮಾತುಗಳು ಕೂಡ ಬಿಜೆಪಿ ವಲಯದಲ್ಲೇ ಕೇಳಿ ಬರ್ತಾ ಇದೆ. ಇದರಿಂದ DCM ಲಕ್ಷ್ಮಣ್ ಸವದಿಗೆ ಶಾಕ್ ಎದುರಾಗುವಂತ ಸಾಧ್ಯತೆ ದಟ್ಟವಾಗಿರುವಂತದ್ದು. ಯಾಕೆಂದ್ರೆ ಇರುವಂತದ್ದು MLC ಸ್ಥಾನ ಒಂದೇ ಒಂದು MLC ಸ್ಥಾನ ಇದೆ ಖಾಲಿ ಆಗಿರುವಂತದ್ದು. ಅದು ರಿಜ್ವಾನ್ ಅರ್ಷದ್ ಅವರಿಂದ, ಅವರು MLA ಆದ್ರು. ಸೊ ಹೀಗಾಗಿ MLC ಸ್ಥಾನ ಖಾಲಿ ಇದೆ. ಇನ್ನ ಫೆಬ್ರವರಿ 20ರ ಒಳಗಡೆ ಲಕ್ಷ್ಮಣ್ ಸವದಿ ಅವರು ಆಯ್ಕೆ ಆಗ್ಬೇಕಾಗಿದೆ MLC ಆಗಿ. ಇಲ್ಲ ಅಂದ್ರೆ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಾಗುತ್ತೆ. ಯಾಕೆಂದ್ರೆ 6 ತಿಂಗಳ ಒಳಗಡೆ ಅವರು ವಿಧಾನಸಭೆ ಅಥವಾ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ಬೇಕಾಗಿತ್ತು. ವಿಧಾನಸಭೆಯಲ್ಲಂತೂ ಯಾವುದೂ ಖಾಲಿ ಇಲ್ಲ. ವಿಧಾನ ಪರಿಷತ್ತಲ್ಲಿ ಖಾಲಿ ಇರುವಂತ ಒಂದು ಸ್ಥಾನಕ್ಕೆ ಅವ್ರನ್ನೇ ಮಾಡ್ಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಶಂಕರ್ ಅವರು ಕೂಡ ತುಂಬಾ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಸೊ ಹೀಗಾಗಿ ಸವದಿಯನ್ನ ಸಂಪುಟದಿಂದ ಕೈ ಬಿಡ್ತಾರಾ, ಸವದಿಗೆ ಶಾಕ್ ಕೊಡ್ತಾರಾ BSY ಅನ್ನುವ ಪ್ರಶ್ನೆಗಷ್ಟೇ ಈಗ ಉತ್ತರ ಸಿಗಬೇಕಾಗಿದೆ.
ಶಂಕರ್ ಅವರಿಗೆ MLC ಮಾಡಿ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೌದು, BSY ಅದು ಈ ಬಾರಿನೇ ಆಯ್ಕೆ ಆಗತ್ತಾ? ಅವರನ್ನ MLC ಮಾಡಿ ಈ ಬಾರಿನೇ ಸಚಿವ ಸ್ಥಾನವನ್ನ ಕೊಡ್ತಾರಾ, ಅಥವಾ ಅದನ್ನ ನೆಕ್ಸ್ಟ್ ಜೂನ್ ನಲ್ಲಿ MLC ಸ್ಥಾನಗಳು ಖಾಲಿ ಆಗ್ತಾ ಇದಾವಲ್ಲ ಆ ಸಂದರ್ಭದಲ್ಲಿ ಮಾಡ್ಬಿಟ್ಟು ಮಿನಿಸ್ಟರ್ ಮಾಡ್ತಾರ ಅನ್ನುವ ಪ್ರಶ್ನೆಗೆ ಈಗ ಉತ್ತರ ಸಿಗ್ಬೇಕಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಅಂದ್ರೆ 3 ಜನ ಇದಾರಲ್ಲ, ಒಬ್ಬರನ್ನ ಕೆಳಗಿಳಿಸಿ ಆ ಒಂದು ಸ್ಥಾನಕ್ಕೆ ಬೇರೆಯವರನ್ನ ನೇಮಿಸ್ಲಿಕ್ಕೋಸ್ಕರ ಹೈಕಮಾಂಡ್ ಕೂಡ ಪ್ಲಾನ್ ಅನ್ನ ಮಾಡಿದೆ. ಯಡಿಯೂರಪ್ಪನವರು ಕೂಡ ಆ ಒಂದು ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅನ್ನುವ ಮಾತುಗಳಿದೆ. ಸೊ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಮೇನ್ ಆಗಿ DCM ಲಕ್ಷ್ಮಣ್ ಸವದಿಗೆ ಶಾಕ್ ಎದುರಾಗುತ್ತಾ ಅನ್ನೋದು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹಳಕಟ್ಟಿ, ಬಿಜೆಪಿಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಆದ್ರೆ ಯಡಿಯೂರಪ್ಪನವರ ಪಟ್ಟಿ 12 ಹುದ್ದೆಗಳು ಅಂದ್ರೆ ಸಂಪುಟ ವಿಸ್ತರಣೆಯನ್ನು ಮಾಡುವಂತ ಸಂದರ್ಭದಲ್ಲಿ 12 ಜನರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನೋದು, ಯಾರೆಲ್ಲ ಯಾವ ರೀತಿಯಾಗಿ ಆಯ್ಕೆ ಆಗುವಂತ ಸಾಧ್ಯತೆ ಇದೆ? DCM ಲಕ್ಷ್ಮಣ್ ಸವದಿಗೆ ಶಾಕ್ ಎದುರಾಗಬಹುದಾ ಅಂತ? ಪೃಥ್ವಿರಾಜ್, ಸಂಪುಟ ವಿಸ್ತರಣೆ ಸಂಕಟ ಯಡಿಯೂರಪ್ಪನವರು ಮೊದಲು ಮುಖ್ಯಮಂತ್ರಿ ಯಡಿಯೂರಪ್ಪನವ್ರನ್ನ ಸಾಕಷ್ಟು ಕಾಡ್ತಾ ಇದೆ ಅಂತ ಹೇಳ್ಬೋದು. ಒಂದ್ ಕಡೆ ಹೈಕಮಾಂಡ್ ಸಂಪುಟ ವಿಸ್ತರಣೆಗೆ ದಿನಾಂಕವನ್ನು ನಿಗದಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಹೈಕಮಾಂಡ್ ಭೇಟಿಗೆ ಅವಕಾಶವನ್ನು ಕೊಡದೇ ಇರತಕ್ಕಂಥದ್ದು ಯಡಿಯೂರಪ್ಪನವ್ರನ್ನ ಸಾಕಷ್ಟು ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಅದರಲ್ಲೂ ಕೂಡ ಪಕ್ಷ ಬಿಟ್ಟು ಪಕ್ಷಕ್ಕೆ ಬಂದಿರತಕ್ಕಂತಹ ಶಾಸಕರು ಗೆದ್ದು ಬಂದಿದ್ದಾರೆ. ಅವರಿಗೆ ನಾವು ಮಂತ್ರಿ ಮಾಡೇ ಮಾಡ್ತೀವಿ 24 ಗಂಟೆಯಲ್ಲಿ ಅಂತಕ್ಕಂಥ ಒಂದು ಭರವಸೆಯನ್ನ ಯಡಿಯೂರಪ್ಪನವರು ಕೊಟ್ಟಿದ್ರು. ಹೀಗಾಗಿ ಶತಾಯಗತಾಯ ಸಂಪುಟ ವಿಸ್ತರಣೆ ಮಾಡಲೇಬೇಕು, ಗೆದ್ದು ಬಂದಿರತಕ್ಕಂಥ ಶಾಸಕರು ಎಲ್ಲರಿಗೂ ಕೂಡ ನಾವು ಮಂತ್ರಿ ಮಾಡಲೇಬೇಕು ಅಂತಕ್ಕಂಥ ತೀರ್ಮಾನವನ್ನ ಯಡಿಯೂರಪ್ಪನವರು ಮಾಡಿದ್ದಾರೆ. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಮತ್ತು ಸಂಘ ಪರಿವಾರ ಏನ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಬದಲಾಗಬೇಕಾಗುತ್ತೆ. ಈಗ ಸದ್ಯದ ಮಾಹಿತಿ ಪ್ರಕಾರ ನೂತನ ರಾಷ್ಟ್ರಾಧ್ಯಕ್ಷರಾಗಿ ನಡ್ಡಾ ಅವರು ಆಯ್ಕೆ ಆಗ್ತಾರೆ. ನಡ್ಡಾ ಅವ್ರನ್ನ ಭೇಟಿ ಮಾಡಿ ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನ ದಿನಾಂಕವನ್ನು ಕೂಡ ಯಡಿಯೂರಪ್ಪ ನಿಗದಿ ಮಾಡಿದ್ದಾರೆ. ಆದ್ರೆ ಯಾರನ್ನೆಲ್ಲ ಸೇರಿಸ್ಕೋಬೇಕು ಅಂತಕ್ಕಂಥ ಒಂದು ಗೊಂದಲ ಏನಿದೆ. ಈಗ ಒಂದು 11 ಜನ ನೂತನ ಶಾಸಕರಲ್ಲೂ ಸೇರಿಸ್ಕೋಬೇಕಾ ಅಥವಾ ಅದರಲ್ಲಿ 9 ಜನಕ್ಕೆ ಕೊಟ್ಟು ಇಬ್ಬರನ್ನ ಹಾಗೆ ಬಿಡ್ಬೇಕಾ ಅಂತಕ್ಕಂಥ ಒಂದು ಅನುಮಾನ ಕೂಡ ಇದೀಗ ಕಾಡ್ತಾ ಇದೆ. ಅಷ್ಟೇ ಅಲ್ಲ, ಆರ್ ಶಂಕರ್ ಕೂಡ ಮಾಡಬೇಕು, ಜೊತೆಗೆ ಪರಾಭವಗೊಂಡಿರ್ತಕ್ಕಂಥ MTV ನಾಗರಾಜ್ ಆಗಿರ್ಬೋದು, H ವಿಶ್ವನಾಥ್ ಇವರು ಕೂಡ ಕೊಡಬೇಕಾ ಅಂತಕ್ಕಂಥದ್ದು. ಮತ್ತೊಂದು ಕಡೆ DCM 4ನೇ ಸ್ಥಾನವನ್ನು ಕೂಡ ಸೃಷ್ಟಿ ಮಾಡಬೇಕು. ಒಂದಿನ 4ನೇ ಸ್ಥಾನವನ್ನು ಸೃಷ್ಟಿ ಮಾಡಿದ್ರೆ ರಾಮುಲುಗೆ ಮತ್ತು ರಮೇಶ್ ಜಾರಕಿಹೊಳಿ ಕೊಟ್ಟಿದ್ದೆ, ಅದರಲ್ಲಿ ಲಕ್ಷ್ಮಣ್ ಸವದಿ ಕೈ ಬಿಡಬೇಕಾಗತ್ತಾ ಅಂತಕ್ಕಂಥ ಒಂದು ಅನುಮಾನ ಕಾಡ್ತಾ ಇದೆ. ಅಷ್ಟೇ ಅಲ್ಲ, ಲಕ್ಷ್ಮಣ್ ಸವದಿ ಅವರು ಈಗ MLA ಇಲ್ಲ, MLC ಇಲ್ಲ. ಹೀಗಾಗಿ ಫೆಬ್ರವರಿ ಒಳಗಡೆ ಅವರು MLC ಮಾಡಬೇಕು, ಮಾಡಿದ್ರೆ ಮಾತ್ರ ಅವರು ಸಚಿವರಾಗಿ ಮುಂದುವರಿದ್ದಾರೆ, ಇಲ್ಲಿ ಹೋದ್ರೆ ಆಗೋದಿಲ್ಲ. ಹೀಗಾಗಿ ರಿಜ್ವಾನ್ ಅವರು ಏನು ಶಾಸಕರ ಗೆದ್ದ ಪರಿಣಾಮ ಅವರು ಖಾಲಿ ಇರ್ತಕ್ಕಂಥ ಪರಿಷತ್ ಸದಸ್ಯ ಸ್ಥಾನಕ್ಕೆ ಸೌದಿ ಅವ್ರನ್ನ ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಅಂತಿಮವಾಗಿ ನಡ್ಡಾ ಅವ್ರನ್ನ ಯಡಿಯೂರಪ್ಪನವರು ಭೇಟಿ ಮಾಡಿ ಅಂತಿಮವಾಗಿರ್ತಕ್ಕಂಥ ತೀರ್ಮಾನ ಕೈಗೊಳ್ತಾರೆ. ಆದ್ರೆ 11 ಜನ ಶಾಸಕರು ಇದೀಗ ಮಂತ್ರಿ ಆಗೇ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. 2 ಸ್ಥಾನಗಳನ್ನ ಖಾಲಿ ಇಟ್ಕೊಳ್ತಕ್ಕಂಥ ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೀತಿದೆ. ಅಂದ್ರೆ ಪ್ರತಾಪ್ ಗೌಡ ಪಾಟೀಲ್ ಮತ್ತು ಮುನಿರತ್ನ ಅವರ ಸ್ಥಾನಗಳನ್ನ ಖಾಲಿ ಇಟ್ಕೊಳ್ಳೋದು, ಉಳಿದ 4 ಸ್ಥಾನಗಳನ್ನ ಪಕ್ಷದ ಶಾಸಕರಿಗೆ ಸಚಿವರನ್ನಾಗಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಇದೀಗ ಯಡಿಯೂರಪ್ಪನವರು ಮಾಡಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ, ನೀವೆಲ್ಲ ಡೀಟೇಲ್ಸ್ಗಾಗಿ. ಕಾಂಗ್ರೆಸ್ನಲ್ಲಿ ಹುದ್ದೆ ವಿಭಜನೆ ಫೈಟ್, ಹಿರಿಯರು ಬಿಡ್ತಾ ಇಲ್ಲ, ಸಿದ್ದರಾಮಯ್ಯ ಒಪ್ತಾ ಇಲ್ಲ, ಇಬ್ಬರ ಕಿತ್ತಾಟ, DKಶಿಗೆ ಪ್ರಾಣ ಸಂಕಟ, ಕರೆಯದೆ ಬರಲೇಬೇಡಿ. ಬಿಜೆಪಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಿತ್ತಾಟ ಆದ್ರೆ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿತ್ತಾಟ, ಇನ್ನೊಂದ್ ಕಡೆ ವಿಪಕ್ಷ ಸ್ಥಾನ CLPಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ. ಸೊ ಹೀಗಾಗಿ ಕೆಪಿಸಿಸಿಯಲ್ಲಿ ಮೂಲ ಮತ್ತೆ ವಲಸಿಗರ ನಡುವೆ ಕಿತ್ತಾಟ ಇನ್ನೂ ಕೂಡ ಮುಂದುವರೆದಿದೆ. ವಿಪಕ್ಷ CLP ನಾಯಕ ಹುದ್ದೆ ವಿಭಜನೆಯ ಫೈಟ್ ಕೂಡ ನಡೀತಾ ಇರುವಂತದ್ದು. ಸಿದ್ದರಾಮಯ್ಯನವರು ಒಪ್ತಾ ಇಲ್ಲ, ಹಿರಿಯರು ಬಿಡ್ತಾ ಇಲ್ಲ, ಒತ್ತಡದ ಮೇಲೆ ಒತ್ತಡ, ಲಾಬಿ ಮೇಲೆ ಲಾಬಿಯನ್ನ ಮಾಡ್ಲಾಗ್ತಾ ಇದೆ. ಒಂದು ಕೆಪಿಸಿಸಿ ಪಟ್ಟದ ಸ್ಥಾನ, ಹಾಗೆ ಕಾರ್ಯಾಧ್ಯಕ್ಷದ ಸ್ಥಾನ, ವಿಪಕ್ಷ ಮತ್ತು CLP ಇವೆರಡನ್ನೂ ಕೂಡ ಬೇರೆ ಮಾಡಬೇಕು ಅನ್ನೋದು ಒಂದು ಕೂಗು, ಇಲ್ಲ ಇವೆರಡು ಒಂದೇ ಇರಬೇಕು ಅನ್ನೋದು ಮತ್ತೊಂದು ಕೂಗು. ಹಿರಿಯ ಕಾಂಗ್ರೆಸ್ಸಿಗರ ಮಾತು ಕಡೆಗಣಿಸುವಂತಿಲ್ಲ. ಹುದ್ದೆ ವಿಭಜನೆಗೆ ಮಾತ್ರ ಸಿದ್ದರಾಮಯ್ಯನವರು ಬಿಲ್ಕುಲ್ ಒಪ್ತಾನೆ ಇಲ್ಲ. ಕೆಪಿಸಿಸಿಗಾಗಿ MB ಪಾಟೀಲ್ ಮತ್ತು ಒಂದ್ ಕಡೆ DK ಶಿವಕುಮಾರ್ ಅವರ ಪರವಾಗಿ ಸಖತ್ತಾಗಿ ಇನ್ನೂ ಕೂಡ ಲಾಬಿ ಮುಂದುವರಿತಾನೇ ಇದೆ. ಈ ಕಿತ್ತಾಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕಂಗಾಲಾಗೋಗ್ಬಿಟ್ಟಿದೆ. ಯಾರಿಗೆ ಕೊಟ್ಟರು ಕೂಡ ಇನ್ನೊಂದು ಗುಂಪು ಸೈಲೆಂಟ್ ಆಗ್ಬಿಡುತ್ತೆ ಅನ್ನುವ ಭಯ ಕಾಂಗ್ರೆಸ್ಗೆ ಕಾಡ್ತಾ ಇದೆ. ಮುಂದೇನು ಅನ್ನುವ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಏನ್ ಮಾಡ್ಬೇಕು, ಯಾರನ್ನ ಆಯ್ಕೆ ಮಾಡ್ಬೇಕು, ಯಾರನ್ನ ಆಯ್ಕೆ ಮಾಡಿದ್ರೆ ಇದು ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಸರಿ ಹೋಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿದೆ. ಕರೆಯದೆ ದೆಹಲಿಗೆ ಬರಬೇಡಿ ಅಂತ ಸದ್ಯಕ್ಕೆ ಆಜ್ಞೆಯನ್ನ ಕೂಡ ಹೊರಡಿಸಿದೆ
ಕೆಪಿಸಿಸಿ ಅಂದ್ರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಲಾಬಿಯನ್ನ ಮಾಡಬೇಡಿ ಅಂತ ಹೈಕಮಾಂಡ್ ಈಗ ಆಲ್ರೆಡಿ ಆಜ್ಞೆಯನ್ನ ಹೊರಡಿಸಿರುವಂತದ್ದು. ಡಿಕೆಎಸ್ಗೆ ಪಟ್ಟ ಕೊಟ್ರೆ 4 ಕಾರ್ಯಾಧ್ಯಕ್ಷರನ್ನ ನೇಮಿಸಿ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರು ಈ ರೀತಿಯಾದಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಸಿಎಲ್ಪಿ ವಿಪಕ್ಷ ಹುದ್ದೆ ವಿಭಜನೆ ಬೇಡವೇ ಬೇಡ ಅಂತ ಮೊದಲೇ ಬಾರಿಗೆ ಈಗ ಆಲ್ರೆಡಿ ಎಚ್ಚರಿಕೆಯನ್ನ ಕೂಡ ರವಾನಿಸಿದ್ದಾರೆ ಸಿದ್ದರಾಮಯ್ಯನವರು. ಆದ್ರೆ ಸಿದ್ದರಾಮಯ್ಯನವರಿಗೆ ಅವರ ವಿರುದ್ಧವಾಗಿ ಹಿರಿಯರು ಕೂಡ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಸಿಎಲ್ಪಿ ವಿಪಕ್ಷ ಹುದ್ದೆ ವಿಭಜನೆಗೆ ಬೇಡಿಕೆಯನ್ನ ಇಡ್ತಾ ಇರುವಂತದ್ದು. ಕರೆಯದೆ ದೆಹಲಿಗೆ ಬರಬೇಡಿ ಅಂತ ಸದ್ಯಕ್ಕೆ ಆಜ್ಞೆಯನ್ನ ಹೊರಡಿಸಲಾಗಿದೆ. ನಿಮಗೆ ತೋರಿಸ್ತಾ ಇದೀವಿ ಕೆಪಿಸಿಸಿ ಬಿಕ್ಕಟ್ಟನ್ನ. ಸಿದ್ದರಾಮಯ್ಯನವರ ಬೇಡಿಕೆ ಏನು? ಯಾರೇ ಅಧ್ಯಕ್ಷರಾದ್ರೂ ಕೂಡ ನಾನು ಬೆಂಬಲ ಕೊಡ್ತೀನಿ, ಓಕೆ, ಆದರೆ 4 ಕಾರ್ಯಾಧ್ಯಕ್ಷ ಸ್ಥಾನವನ್ನ ನೇಮಕ ಮಾಡಬೇಕು. ಇನ್ನ ಸಿಎಲ್ಪಿ ವಿಪಕ್ಷ ಸ್ಥಾನ ವಿಭಜನೆ ಬೇಡವೇ ಬೇಡ. ಮೂಲ ಮತ್ತೆ ವಲಸಿಗ ಭೇದ ಭಾವವನ್ನ ಮೊದಲು ಅದನ್ನ ತೊಳೆದಾಕಿ ಅಂತ ಕೂಡ ಹೇಳಿದ್ದಾರೆ. ಅಧಿಕಾರಕ್ಕೇರ್ಲಿಕ್ಕೆ ಒಗ್ಗಟ್ಟು ಅಗತ್ಯ. ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಒಗ್ಗಟ್ಟಿರ್ಬೇಕು, ಇಲ್ಲ ಅಂದ್ರೆ ಅದೇನು ಕೂಡ ಸಕ್ಸಸ್ ಆಗಲ್ಲ ಅಂತ ಹೇಳಿದ್ದಾರೆ. ಕೈ ಹಿರಿಯರ ವಾದ ಏನು ಅದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ವಿಪಕ್ಷ ಸಿಎಲ್ಪಿ ಹುದ್ದೆ ಮೊದಲು ವಿಭಜನೆ ಆಗ್ಬೇಕು. ವಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯನವರು ಇರ್ಲಿ, ನೋ ಪ್ರಾಬ್ಲಮ್. ಆದ್ರೆ ಸಿಎಲ್ಪಿ ಸ್ಥಾನಕ್ಕೆ ಬೇರೆಯವ್ರನ್ನ ನೇಮಕ ಮಾಡಿ ಅದನ್ನ ಪರಮೇಶ್ವರ್ ಅವರಿಗೆ ನೀಡಿ ಅನ್ನೋದು ಹಿರಿಯರ ಮೂಲ ಕಾಂಗ್ರೆಸ್ಸಿಗರ ವಾದ. ಹಿರಿಯ ನಾಯಕರನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸೊ ಹೀಗಾಗಿ ಅವರಿಗೆ ಇರುವಂತ ಎಲ್ಲಾ ಪವರ್ ಅನ್ನ ಕಿತ್ಕೊಂಡ್ಬಿಡ್ಬೇಕು ಅಂತ ಇಲ್ಲಿ ಹಿರಿಯರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷ ಸ್ಥಾನನ ಕಂಟಿನ್ಯೂ ಮಾಡಿ ಪರವಾಗಿಲ್ಲ, ಆದ್ರೆ ಉಳಿದಂತ ಹುದ್ದೆಯನ್ನ ನಾವ್ ಹೇಳ್ದಂತವ್ರಿಗೆ ಕೊಡಬೇಕು ಅಂತ ಕಾಂಗ್ರೆಸ್ ನಲ್ಲಿ ಇರುವಂತ ಹಿರಿಯರು ಆಗ್ರಹಿಸ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೀಶ್, ನೋಡ್ತಾ ಇದ್ವಿ ಇವತ್ತಾಗತ್ತೆ, ಇವತ್ತು ರಾತ್ರಿನೇ ಆಗ್ಬಿಡುತ್ತೆ ಕೆಪಿಸಿಸಿ ಅಧ್ಯಕ್ಷರು ಯಾರು ಅನ್ನುವ ಒಂದು ಪ್ರಶ್ನೆ ಇತ್ತಲ್ಲ, ಅದಕ್ಕೆ ಉತ್ತರನೇ ಸಿಗ್ತಾ ಇಲ್ಲ. ಏನಾಗ್ತಾ ಇದೆ ಅಂತ? ಪೃಥ್ವಿರಾಜ್, ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷರಿಗೆ ನೇಮಕ ಮಾಡ್ತಾರೆ ಅನ್ನುವಂತ ಒಂದು ಸುದ್ದಿ ಇದೆ. ಅದರ ನಡುವೆನೆ ಮೂಲ ಮತ್ತು ಹಿರಿಯ ಕಾಂಗ್ರೆಸ್ ನಡುವಿನ ಪೈಪೋಟಿಗಳಿಂದಾಗಿ ತಮ್ಮ ಬಣದ್ದೇ ಮೇಲುಗೈ ಆಗ್ಬೇಕು ಅಂತೇಳಿ ಹಿಡಿದಿರುವಂತಹ ಹಠದಿಂದಾಗಿ ಇವತ್ತು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕ್ಕಟ್ಟು ಬಗೆಹರುವಂತ ಸಾಧ್ಯತೆ ಬಗ್ಗೆ ಕೆಲವು ಅನುಮಾನಗಳು ಕೂಡ ವ್ಯಕ್ತ ಆಗ್ತಿದ್ದಾವೆ. ಮುಖ್ಯವಾಗಿ ಹಿರಿಯರು ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರ ಬಳಿ ಇರುವಂತಹ ಶಾಸಕಾಂಗ ಪಕ್ಷದ ನಾಯಕರ ಸ್ಥಾನವನ್ನ ವಿಭಜನೆ ಮಾಡಿ ಅದನ್ನ ಪರಮೇಶ್ವರ್ ಅವರು ಕೊಡಿ ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಯಾಕೆಂದ್ರೆ ಈ ಮುಖಾಂತರ ಸಿದ್ದರಾಮಯ್ಯ ಅವರ ಪ್ರಭಾವವನ್ನ ಕಡಿಮೆ ಮಾಡುವಂತದ್ದು ಅವರ ಲೆಕ್ಕಾಚಾರ. ಇನ್ನು ಸಿದ್ದರಾಮಯ್ಯ ಅವರ ವಾದವನ್ನ ನೋಡೋದಾದ್ರೆ ಅವರು ವಿಪಕ್ಷ ನಾಯಕ ಮತ್ತು ಸಿಎಲ್ಪಿ ನಾಯಕ ಎರಡೂ ಸ್ಥಾನಗಳನ್ನ ಈಗ ಹೇಗಿದಾವೆ ಹಾಗೆ ಮುಂದುವರಿಲಿ, ಅದರಲ್ಲಿ ಯಾವುದೇ ರೀತಿ ಡಿಸ್ಟರ್ಬ್ ಮಾಡಬೇಡಿ ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಅಧ್ಯಕ್ಷನ್ನೇ ಮಾಡದೇ ಆದ್ರೆ, ಯಾಕೆಂದ್ರೆ ಅವರು ಬಿ ಪಾಟೀಲ್ ಅವರನ್ನ ಅಧ್ಯಕ್ಷ ಮಾಡ್ಬೇಕು ಅಂತ ಪ್ರಯತ್ನವನ್ನ ಪಡ್ತಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಅಧ್ಯಕ್ಷ ಮಾಡದೇ ಆದ್ರೆ 4 ಕಾರ್ಯಾಧ್ಯಕ್ಷರನ್ನ ನೀವು 4 ವಿಭಾಗಗಳಿಂದ ಆಯ್ಕೆ ಮಾಡಿ ಅನ್ನುವಂತಹ ಪ್ರಸ್ತಾಪವನ್ನ ಮುಂದಿಟ್ಟಿದ್ದಾರೆ. ಆ ಮುಖಾಂತರ ಅವರು ಡಿ.ಕೆ. ಶಿವಕುಮಾರ್ ಅವರ ಪ್ರಭಾವವನ್ನ ಕಡಿಮೆ ಮಾಡ್ಲಿಕ್ಕೆ ಏನೋ ತಂತ್ರವನ್ನ ಹೇಳಿದ್ದಾರೆ. ಸೊ ಈ ಬಿಕ್ಕಟ್ಟಿನಿಂದಾಗಿ, ಈ ಭಿನ್ನಮತದಿಂದಾಗಿ ಅದು ತಡ ಆಗ್ತಾ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಭಜರಂಗಿ 2 ಸಿನಿಮಾಕ್ಕೆ ವಿಘ್ನಗಳ ಮೇಲೆ ವಿಘ್ನ ಎದುರಾಗ್ತಾನೆ ಇದೆ. ಹೊತ್ತಿ ಉರಿದಿದೆ ಭಜರಂಗಿ 2 ಸಿನಿಮಾದ ಸೆಟ್ಟು. 1 ಕೋಟಿ ವೆಚ್ಚದಲ್ಲಿ ಅದ್ದೂರಿಯಾಗಿ ನಿರ್ಮಾಣ ಮಾಡಲಾಗಿದ್ದಂತ ಸೆಟ್ಟು ಬೆಂಕಿಗಾಹುತಿಯಾಗಿದೆ. ಕ್ಯಾಮೆರಾದಲ್ಲಿ ಸೆರೆ ಆಗಿದೆ. ಸೆಟ್ ಧಗಧಗಿಸುವಂತ ದೃಶ್ಯ. ಮುನ್ನೆಚ್ಚರಿಕೆ ಕೈಗೊಂಡಿದ್ರೂ ಕೂಡ ಪದೇ ಪದೇ ಅವಘಡ ನಡೀತಾ ಇದೆ. ನಿಮ್ಗೆ ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಗಳನ್ನ, ಯಾವ ರೀತಿಯಾಗಿ ಬೆಂಕಿ ಹೊತ್ಕೊಳ್ತು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯಾವಳಿ. ನಿನ್ನೆ ಆದಂತ ಘಟನೆ ಇದು. ನಿನ್ನೆ ಅದ್ದೂರಿಯಾಗಿ ಸೆಟ್ ಅನ್ನ ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಏನ್ ಚಿತ್ರೀಕರಣವನ್ನ ಮಾಡ್ಲಾಗ್ತಾ ಇರುತ್ತೆ, ಆ ಸಂದರ್ಭದಲ್ಲಿ ಹೊತ್ಕೊಂಡಂತ ಬೆಂಕಿ ಅದು ನಿಮ್ಗೆ ತೋರಿಸ್ತಾ ಇದೀವಿ ಎಕ್ಸ್ಕ್ಲೂಸಿವ್ ಆಗಿ. ನಿನ್ನೆ ಆದಂತ ಘಟನೆ. 1 ಕೋಟಿ ವೆಚ್ಚ ಮಾಡಿ ನಿರ್ಮಾಣ ಮಾಡಲಾಗಿದ್ದಂತ ಸೆಟ್ಟು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿದೆ. ಈಗ ಆಲ್ರೆಡಿ ಆ ಒಂದು ಸೆಟ್ ನಲ್ಲಿ 7 ದಿನಗಳ ಕಾಲ ಶೂಟಿಂಗ್ ಆಗಿತ್ತು. ಇನ್ನೂ ಕೂಡ 8 ದಿನಗಳ ಕಾಲ ನಡಿಬೇಕಾಗಿತ್ತು ಶೂಟಿಂಗು. ಆದ್ರೆ ಕೇವಲ 4 ದಿನದಲ್ಲಿ ಪದೇ ಪದೇ ಅವಘಡಗಳು ಎದುರಾಗ್ತಾನೆ ಇದೆ. ಅದು ಬೆಂಕಿಯಿಂದ ಎದುರಾಗ್ತಾ ಇರುವಂತ ಅವಘಡಗಳು ನಿಮ್ಗೆ ತೋರಿಸ್ತಾ ಇದೀವಿ. ಸುಮಾರು 400 ಜನ ಇರ್ತಾರೆ
ಈ ಒಂದು ಬೆಂಕಿಗೆ ಆಹುತಿಯಾಗುವಂತ ಸಂದರ್ಭದಲ್ಲಿ ಸೆಟ್ನಲ್ಲಿ ಒಳಗಡೆ 400 ಜನ ಇರ್ತಾರೆ. 400 ಜನನೂ ಕೂಡ ಈ ಬೆಂಕಿ ಹೊತ್ಕೊಳ್ತಿದ್ದ ಹಾಗೆ ಎಲ್ಲರೂ ಹೊರಗಡೆ ಬಂದಿದ್ದಾರೆ. ಸೊ ಹೀಗಾಗಿ ಆಗ್ಬೇಕಾಗಿದ್ದಂತ ಒಂದು ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಅದೃಷ್ಟವಶಾತ್ ಎಲ್ಲರ ಒಂದು ಪುಣ್ಯ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ. ಎಲ್ಲರೂ ಕೂಡ ಹೊರಗಡೆ ದಿಢೀರಂತ ಓಡ್ ಬಂದಿರುವಂತ ಹಿನ್ನೆಲೆಯಲ್ಲಿ ಆ ಒಂದು ಬೆಂಕಿ ಅವಘಡದಿಂದ ಪಾರಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತದೆ. ಒಂದ್ ಕಡೆ ಇಲ್ಲಿ ದೇವರ ವಿಘ್ನ ಎದುರಾಗಿದೆ ಇವ್ರು ಮಾಡಿದಂತ ಅಪಚಾರಕ್ಕೆ ಅಂತ ಕೂಡ ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ. ಆಯ್ತು, ಅದಕ್ಕೆ ಒಂದು ವಾರದಿಂದ ಅದು ನಡೀತಾನೆ ಇದೆ. ಒಂದು ಲಾಸ್ಟ್ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಇತ್ತು. ಥರ್ಸ್ಡೇ ಒಂದು ಸತಿ ಹೆಂಗಾಯಿತು, ಸಡನ್ನಾಗಿ ಒಂದು ಇದಾಗಿ ಲೈಟ್ ಗೋಣಿಚೀಲ ಕಟ್ಟಿದ ಕಣಿ ಫೈರ್ ಕಾಣಿಸ್ಕೊಂಡು ಅದನ್ನು ಆರಿಸಿ ಇದು ಮಾಡಿದ್ರೆ ಅದೇನು ಪ್ರಾಬ್ಲಮ್ ಆಗಲಿಲ್ಲ. ಆಮೇಲೆ ಅದಾಗಿ ನೆಕ್ಸ್ಟ್ 2 ಡೇಸ್ ಆದಮೇಲೆ ಬಸ್ ಒಂದು ಎಲೆಕ್ಟ್ರಿಕ್ ಪೋಲ್ ಮಾಡಿತ್ತು. ಅದು ಪುಣ್ಯ ಯಾರಿಗೂ ಏನಾಗಿಲ್ಲ. ಇವತ್ತು ಅದೇ ಥರ ಮಧ್ಯಾಹ್ನ ಶೂಟಿಂಗ್ ಫೈಟ್ ಇತ್ತು. ಫೈಟ್ ಆದಮೇಲೆ ಇನ್ನೊಂದು ಶಾರ್ಟ್ ರೆಡಿ ಆಗ್ತಾ ಇತ್ತು. ಅಷ್ಟರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು 2-3 ಬಲ್ಬ್ ಬ್ಲಾಸ್ಟ್ ಆಗೋದು. ಅದು ಬೆಂಕಿ ಹತ್ಕತ್ತು ಮೋಸ್ಟ್ಲಿ ಆರಿಸ್ಬೋದು ಅಂತ ನಾನು ಅಂದ್ಕೊಂಡೆ, ಎಲ್ಲ ಹೊರಗಡೆ ಇದ್ದು. ಆಮೇಲೆ ಸಡನ್ ಫುಲ್ಲಾಗಿ ಆಲ್ಮೋಸ್ಟ್ ಒಂದು 200-250 ಜನ ಹೊರಗಡೆ ಇತ್ತು. ಎಲ್ಲರೂ ಓಡ್ ಬಂದು ಹೊರಗಡೆ. ಇಡೀ ಸೆಟ್ ಬರ್ನ್ ಆಗೋಯ್ತು, ನಿಲ್ಸೋಕ್ಕೆ ಆಗಲಿಲ್ಲ. ಅದು ತುಂಬ ಪರೀಕ್ಷೆ ಅಂದ್ರೆ ಮಕ್ಕಳು ಹಾಗೂ ಅವರ ಪೋಷಕರಲ್ಲಿ ಎಲ್ಲಿಲ್ಲದ ಆತಂಕ ಶುರುವಾಗುತ್ತೆ. ಆ ಆತಂಕವನ್ನ ದೂರ ಮಾಡಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಯ್ದ ಮಕ್ಕಳು ಹಾಗೂ ಶಿಕ್ಷಕರ ಜೊತೆ ಇಂದು ಸಂವಾದವನ್ನ ನಡೆಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ದೆಹಲಿಯ ತಲಕಟೋರಾ ಸ್ಟೇಡಿಯಂನಲ್ಲಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಶುರುವಾಗಲಿದ್ದು ದೇಶದಾದ್ಯಂತ ವಿವಿಧ ಶಾಲೆಗಳಿಂದ ಆಯ್ದ 2000 ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪಾಲ್ಗೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ಮೋದಿ ಸಂವಾದವನ್ನ ನಡೆಸಲಿದ್ದಾರೆ. 9 ರಿಂದ 12ನೇ ತರಗತಿ ವಿದ್ಯಾರ್ಥಿಗಳ ಜೊತೆ ಶಿಕ್ಷಕರು ಭಾಗಿಯಾಗಲಿದ್ದಾರೆ. ಪರೀಕ್ಷಾ ಸಮಯವಾದ್ರಿಂದ ಭಯ ಆತಂಕ ಪಡದಂತೆ ವಿದ್ಯಾರ್ಥಿಗಳಿಗೆ ಪ್ರಧಾನಿ ಮೋದಿ ಸಲಹೆಯನ್ನ ನೀಡಲಿದ್ದಾರೆ. ಹಾಗೆ ಪರೀಕ್ಷೆ ಎದುರಿಸುವಂತ ವಿದ್ಯಾರ್ಥಿಗಳಿಗೆ ಪ್ರಧಾನಿ ಮೋದಿ ಟಿಪ್ಸ್ ಅನ್ನು ಕೂಡ ನೀಡಲಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಪ್ರಶ್ನೆಗೆ ಪ್ರಧಾನಿ ಮೋದಿ ಉತ್ತರವನ್ನ ಸಹ ನೀಡಲಿದ್ದಾರೆ. ಪರೀಕ್ಷಾ ಪೇ ಚರ್ಚಾ ಇದು ಕಳೆದ 2 ವರ್ಷದಿಂದನೂ ಕೂಡ ನಡೀತಾ ಇದೆ. ಇದು ಪರೀಕ್ಷಾ ಪೇ ಚರ್ಚಾದ 3ನೇ ಆವೃತ್ತಿ. ಕರ್ನಾಟಕದಿಂದ 42 ವಿದ್ಯಾರ್ಥಿಗಳು ಭಾಗಿಯಾಗ್ತಾ ಇದ್ದಾರೆ. ಪ್ರಧಾನಿ ಜೊತೆ ಭಾಗಿಯಾಗ್ತಾ ಇರೋದ್ರ ಬಗ್ಗೆ ಮಕ್ಕಳು ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮದ ಬಗ್ಗೆ ಆಯ್ಕೆ ಆಗಿರೋದು ತುಂಬಾ ಖುಷಿ ಆಗುತ್ತೆ. ಅವ್ರನ್ನ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ನೋಡಿರ್ತೀವಿ, ಫೋಟೋದಲ್ಲಿ ನೋಡಿರ್ತೀವಿ, ಆದ್ರೆ ಅವ್ರನ್ನ ರಿಯಲ್ ಆಗಿ ಯಾವತ್ತೂ ನೋಡಿಲ್ಲ. ಇವನ್ನ 3 ಬಿಟ್ಟೆ ನಾವು ಹೊರಗೆ ಹೋಗಿಲ್ಲ. ಈಗ ನವದೆಹಲಿಗೆ ಹೊಂಟೀನಿ ಅಂದ್ರೆ ನಾನು ಪುಣ್ಯ ಮಾಡೀನಿ. ಅವ್ರ ಜೊತೆ ಸಂಭಾಷಣೆ ಮಾಡೋದು ತುಂಬಾ ಖುಷಿ. ಅಂದ್ರೆ ಇದೊಂದು ಪರೀಕ್ಷಾ ಪೇ ಚರ್ಚೆ ಒಂದು ಒಳ್ಳೆ ವೇದಿಕೆ. ಯಾವ ರೀತಿ ಅಂದ್ರೆ ಒಂದು ಗ್ರಾಮೀಣ ಪ್ರತಿಭೆಯನ್ನ ಇಲ್ಲಿ ಹೊರ ಹಾಕ್ಬಹುದು, ಮತ್ತೆ ಒಂದು ಒಳ್ಳೆ ಉತ್ತಮ ವೇದಿಕೆಯಾಗಿ ರೂಪಿಸ್ಕೊಳ್ಬಹುದು. ಮೋದಿಜಿ ಅವ್ರ ಜೊತೆ ಒಂದು ಪರೀಕ್ಷಾ ಪೇ ಚರ್ಚೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ತುಂಬಾ ಖುಷಿಯಾಗಿದೆ. ನಾನೊಬ್ಬ 10 ಜನ ಕಳಿಸಿದ್ರಲ್ಲಿ ನಾನೊಬ್ಬ ಸೆಲೆಕ್ಟ್ ಆಗಿರ್ತೀನಿ. ನನಗೆ ತುಂಬ ಖುಷಿ ಆಗ್ತೈತೆ, ಯಾಕಂದರೆ ನರೇಂದ್ರ ಮೋದಿ ಅವ್ರ ಜೊತೆ ಸಂವಾದ ಮಾಡಲು ತುಂಬ ಖುಷಿ ಆಗ್ತೈತೆ. ಮತ್ತು ನನಗೆ ಹೆಮ್ಮೆನೂ ಆಗ್ತೈತೆ. ಇದಕ್ಕೆಲ್ಲ ಸಪೋರ್ಟ್ ಮಾಡಿದಂಥ ನಮ್ಮ ಟೀಚರ್ಸ್ಗೆ, SKVD ಶಾಲೆಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಚೂಸ್ ಮಾಡಿದ್ದು ಗ್ರ್ಯಾಟಿಟ್ಯೂಡ್ ಈಸ್ ಗ್ರೇಟ್ ಅಂತ. ಅದು ಮ್ಯಾಟರ್ ಬಗ್ಗೆ ಬರೆದಾದ್ಮೇಲೆ ಅವ್ರಿಗೆ ಇಷ್ಟ ಆಗಿ ಅದು ಸೆಲೆಕ್ಟ್ ಮಾಡಿದ್ದಾರೆ. ನಂಗೆ ತುಂಬ ಅದು ಮ್ಯಾಟರ್ ನಾನು ಸೆಲೆಕ್ಟ್ ಆಗಿರೋದು ಕೇಳಿಬಿಟ್ಟು ಜಾಸ್ತಿ ಖುಷಿಯಾಗಿದ್ದೀನಿ. ನಮ್ಮ ಸ್ಕೂಲ್ ಟೀಚರ್ಸ್, ಸ್ಟಾಫ್, ಮಮ್ಮಿ, ಪಪ್ಪ ಎಲ್ಲರೂ ಜಗ್ಗಿ ಹೆಲ್ಪ್ ಮಾಡಿದ್ದಾರೆ ಸರ್. ನನಗೆ ಬೆಲೆನ್ಸಿ ಈಸ್ ಬೆನಿಫಿಷಿಯಲ್ ಎಂಬ ವಿಷಯನ ಆಧರಿಸ್ಕೇಸಿ ಬರ್ದಿದ್ನೆ ಸರ್. ನನಗೆ ಹೆಂಗೆ ತಿಳಿತೈತೆ ಹಂಗೆ ಬರ್ದಿದ್ನೆ ಸರ್. ಅದಕ್ಕೆ ನಮ್ಮ ಟೀಚರ್ ಎಲ್ಲ ಸ್ವಲ್ಪ ಸಹಾಯ ಮಾಡಿ ಆಯ್ಕೆ ಆಗಿದೆ. ನಂಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ನಮ್ಮ ತಾಯಿ ಅವರೆಲ್ಲ ತುಂಬ ಖುಷಿ ಪಟ್ಟಿದ್ದಾರೆ. ಸೆಲೆಕ್ಟ್ ಆಗಿದ್ದೀನಿ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಇಡೀ ದೇಶದಲ್ಲಿ ಒಂದೇ ಒಂದು ಸಿಲೆಬಸ್ ಇರಬೇಕು, ಅದು CBSE. ಒಂದೇ ಎಜುಕೇಷನ್ನ, ಒಂದೇ ಪುಸ್ತಕನ ಸಮಾನವಾಗಿ ಓದಬೇಕು ಅನ್ನೋದೇ ನನ್ನ ಇಚ್ಛೆ. ಪೇರೆಂಟ್ಸ್, ಟೀಚರ್ಸ್ ಮತ್ತು ಫ್ರೆಂಡ್ಸ್ ಎಲ್ಲರೂ ತುಂಬ ಖುಷಿಪಟ್ಟರು. ಎಲ್ಲ ಫುಲ್ಲು ಫೋನ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಯವರು ಮತ್ತು ಎಲ್ಲ ಫ್ರೆಂಡ್ಸು ತುಂಬ ಪ್ರೌಡ್ ಆಗಿದ್ದಾರೆ. ಸ್ಕೂಲ್ ಒಳ್ಳೆ ಹೆಸರು ತಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ಈಗ ಕಾಂಗ್ರೆಸ್ ನಲ್ಲಿಲ್ವಾ ಸಿದ್ದು ಓಟ, ನಡಿಲಿಲ್ವಾ ಆ 4 ಆಟ. ಸಿದ್ದು ಹಠಕ್ಕೆ ಕೊಟ್ರ ಹೈಕಮಾಂಡ್ ಗುದ್ದು. ನನಸಾಗಲ್ವಾ ಸಿದ್ದು ಕಂಡ ಆ 2 ಕನಸು. ಹಠವಾದಿ ರಾಮಯ್ಯ ಪ್ರಸಾರ ಆಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.